ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಲ್ಲ ಹಿರಿಯರಿಗೆ, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಹಿರಿಯ ಕಲಾವಿದರು ಇದ್ದಾರೆ, ಎಲ್ಲ ದಿಗ್ಗಜರು ಅಂತಲೇ ಹೇಳ್ಬೋದು. ನಾವೆಲ್ಲ ರಿಯಲ್ ಲೈಫಲ್ಲಿ ಹೀರೋ ಆದರೆ, ಇಲ್ಲೊಬ್ರು ರಿಯಲ್ ಲೈಫಲ್ಲಿ ಹೀರೋ ಇದ್ದಾರೆ. ಆ ಬೇಸ್ಡ್ ಮೇಲೆನೇ ಒಂದು ಕತೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಂತ. ದಟ್ ಇಸ್ ರೆಸ್ಕ್ಯೂ ಮಿಷನ್. ಸೊ ಈ ಚಿತ್ರದ ಸಾಂಗ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅನ್ಸುತ್ತೆ. ಏನಕ್ಕೆ ಅಂದರೆ, ಅಂಕಲ್ ಬಾಡಿ ಲ್ಯಾಂಗ್ವೇಜ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಕೈಯೆಲ್ಲ ಹಿಂಗೆಲ್ಲ ಶಿವರ್ ಆಗೋದು ಅಥವಾ ಅಷ್ಟು ಸ್ಲೋ ಆಗಿ ನಡೆಯೋದು ಅದೆಲ್ಲ ಇಲ್ಲ. ಬಟ್ ಕ್ಯಾರೆಕ್ಟರ್ ಅಂತ ಬಂದಿದ ತಕ್ಷಣ ಆ ಇನ್ವಾಲ್ವ್ಮೆಂಟು ಏನೂ ಗ್ರ್ಯಾಂಟೆಡ್ ಆಗಿ ತಗೊಳ್ಳಲ್ಲ. ಅಂದರೆ ಒಂದು ಪಾತ್ರನೂ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಅನ್ನೋದೇ ಒಂಥರ ಖುಷಿ ವಿಚಾರ. ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ಶಾರ್ಟ್ ಕಟ್ ಅನ್ನೋದೇ ಇಲ್ಲ. ನೀವು ಸಸ್ಟೇನ್ ಆಗಬೇಕು ಅಂದರೆ ನಿಜವಾಗ್ಲೂ ಒಂದೇ ರೀತಿ, ಒಂದೇ ದಾರಿ, ದಟ್ ಇಸ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. ಅದಿರೋದಕ್ಕೇನೆ ಅಂಕಲು ಇವತ್ತು 250ನೇ ಚಿತ್ರ ಮಾಡ್ತಾ ಇರೋದು. ಸೊ ಅದೆಲ್ಲ ಬಿಡಿ, ನಾವು ಅದನ್ನೆಲ್ಲ ಹೇಳಕ್ಕೆ ಇಲ್ಲ. 250ನೇ ಚಿತ್ರ ಅಂತಲ್ಲ, ಯಾಕೆಂದ್ರೆ ನಮ್ದು ಇನ್ನೂ 6 ಚಿತ್ರನೂ ಆಗಿಲ್ಲ. ಇನ್ನೊಂದು 7 ಜನ ಆದ್ಮೇಲೆ ಎಲ್ಲ ಟೋಟಲ್ ಮಾಡಿದ್ರು 250 ಆಗಬಹುದೋ ಏನೋ. ಬಟ್ ಇನ್ಸ್ಪೈರ್ ಯಾರಿಂದ ಬೇಕಾದ್ರೂ ಆಗ್ಬೋದು, ಆದ್ರೆ ಅಂಕಲಿಂದಾನೇ ಇನ್ಸ್ಪೈರ್ ಆಗೋದಕ್ಕೆ ಒಂದು ಕಾರಣ ಅವರ ಒಂದು ತವಕ, ಆ ಬಾಡಿ ಲ್ಯಾಂಗ್ವೇಜು, ಮತ್ತೆ ಒಂದು ಕ್ಲೋಸ್ ಅಪ್ ಇಟ್ಟಾಗ ಪರ್ಫಾರ್ಮ್ ಮಾಡುವಂತ ಒಂದು ರೀತಿ, ಇದೆಲ್ಲ ನಿಜವಾಗ್ಲೂ ವಾವ್ ಅನ್ಸುತ್ತೆ. ಖಂಡಿತ ಈ ಚಿತ್ರನ ಫ್ಯಾಮಿಲಿ ಜೊತೆ ನಾನು ಫಸ್ಟ್ ಹೋಗಿ ನೋಡಿ ಎಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಚಿತ್ರದ ನಿರ್ದೇಶಕರಾದ ನಮ್ಮ ವೆಂಕಟ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಆದ ಲಕ್ಷ್ಮಣ್ ಸರ್ ಹಾಗೆ ದಿನೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಚಿತ್ರ ಒಂದು ವಿಷನ್ ಇಟ್ಕೊಂಡು ಡೈರೆಕ್ಟ್ರು ಮಾಡೋದು, ಆ ವಿಷನ್ಗೆ ಎಲ್ಲರೂ ಒಂದು ಜಸ್ಟಿಫಿಕೇಶನ್ ಕೊಡೋದಕ್ಕೆಲ್ಲ ಅದು ಬಹಳ ಇಂಪಾರ್ಟೆಂಟು. ಅದರಲ್ಲೂ ಯಾರ ಮೇಲೂ ನಂಬಿಕೆ ಬರಲ್ಲ, ಆ ಪಾತ್ರನ ನಿಭಾಯಿಸ್ತಾರೆ ಅಂತ ನಂಬಿಕೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಒಬ್ರು ಸೀನಿಯರ್ ಆಕ್ಟರ್ ಅದನ್ನ ನಿಭಾಯಿಸಕ್ಕಾಗೋದು. ಯಾಕೆಂದ್ರೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಖಂಡಿತ ಒಳ್ಳೆ ಚಾಯ್ಸು ನಮ್ಮ ಡೈರೆಕ್ಟರ್ದು. ಆ್ಯಂಡ್ ಅಂಕಲ್ ಬಗ್ಗೆ ಹೇಳಬೇಕು ಅಂದರೆ, ಅಫ್ಕೋರ್ಸ್ ನಮಗೆ ಅಂಕಲ್ದು ನಾನು ಯಾವಾಗಲೂ ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ. ನಂದು ಒಂದಾನೊಂದು ಕಾಲದಲ್ಲಿ ನೋಡಿದ್ದೀನಿ, ಬಟ್ ನನಗೆ ಅವ್ರದ್ದು ಸಿನಿಮಾ ಫೇವ್ರೇಟ್ ಅಂದರೆ ಉದ್ಭವ ಅಂತ. ಅದ್ರಲ್ಲಿ ಏನ್ ಎನರ್ಜಿ ಅಂದ್ರೆ, ಅನಂತಾಗ್ ಸುಳ್ಳು ಹೇಳೋದಕ್ಕೂ, ಇವ್ರು ಅದು ಕರೆಕ್ಟ್ ಆಗಿ ಇವರು ಸಾಥ್ ಕೊಡೋದಕ್ಕೂ, ಆ ರೋಡ್ ತುಂಬಾ ಚಿಕ್ಕ ಲೈನ್, ರೋಡ್ ಎಕ್ಸ್ಟೆಂಡ್ ಮಾಡೋ ಅಂತ ಒಂದು ಲೈನ್ ನೋಡಿದಿರಲ್ಲ. ಏನು ಉದ್ಭವ, ಈಗ ದೇವರೆಲ್ಲ ಉದ್ಭವ, ಎಷ್ಟು ಎನರ್ಜಿ ಅಂದ್ರೆ ಚಿಕ್ಕ ಚಿಕ್ಕ ಬೀಟ್ಸ್ನೂ ಹಿಡ್ತಿದ್ದಾರೆ. ಅಂಡ್ ನಮ್ಮ ಬಂಗಾರ ಜಿಂಕೆಯಲ್ಲೂ ಅಷ್ಟೇ, ಬಂಗಾರ ಜಿಂಕೆಯಲ್ಲಿ ಎಲ್ಲರೂ ಮಾಡಿದ್ದಾರೆ. ಅಂಕಲ್ ಮಾಡಿದ್ದಾರೆ, ನಮ್ಮ ತಾತ ಮಾಡಿದ್ದಾರೆ, ಆಂಟಿ ಮಾಡಿದ್ದಾರೆ. ಆಕ್ಚುಲಿ ನೀವುಗಳು ಮೀಟ್ ಮಾಡೋದಕ್ಕಿಂತ ಮುಂಚೆ ನೋಡಿ ಅವ್ರುಗಳೆಲ್ಲ ಮೀಟ್ ಮಾಡೋರು. ಆಮೇಲೆ ಇದು ಅಂಕಲ್ ಯಾವ್ದು ಅಲ್ಲ, ಇದು ಬಂದಾಳು ಬಿಂಕದ ಸಿಂಗರ್ ಯಾವ್ದು ಲಾಸ್ಟ್ ನೀವೇ ಅಲ್ವಾ ಅಂಕಲ್? ಬಾನಲ್ಲೇ ಮಧುಚಂದ್ರಕ್ಕೆ. ಅದೆಲ್ಲ ಎಂತ ಒಳ್ಳೊಳ್ಳೆ ಮೂವೀಸ್. ಸೊ ಅಂಕಲ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೀಪ್ ಇನ್ಸ್ಪೈರಿಂಗ್ ಅಂಕಲ್. ಲಾಟ್ಸ್ ಆಫ್ ಲವ್. ವಿ ಲವ್ ಯು. ಥ್ಯಾಂಕ್ ಯು ಸೊ ಮಚ್.